ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ರಾಹುಲ್ ಅವರನ್ನು ಬಿಟ್ಟರೆ ಕಾಂಗ್ರೆಸ್ ಮುನ್ನಡೆಸುವ ತಾಕತ್ತು ಯಾರಿಗಿದೆ? ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮೇಲೆ 46ರ ಹರೆಯದ ರಾಹುಲ್ ಗಾಂಧಿಯವರು ಎಷ್ಟು ಚುನಾವಣೆಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ, ಎಷ್ಟು ಚುನಾವಣೆಯನ್ನು ಸೋತಿದ್ದಾರೆ ಎಂಬ ಸಂಗತಿ ಬಹುಶಃ ಕಾಂಗ್ರೆಸ್ ನಾಯಕರಿಗೂ ಗೊತ್ತಿರಲಿಕ್ಕಿಲ್ಲ. ಗೊತ್ತಿದ್ದರೂ ಬಾಯನ್ನ ಬಿಡೋದಿಲ್ಲ. ರಾಹುಲ್ ಗಾಂಧಿಯವರಲ್ಲಿರುವ ಉತ್ಸಾಹದ ಬಗ್ಗೆ, ಪಕ್ಷ ಕಟ್ಟಲು ಮಾಡುತ್ತಿರುವಂತಹ ನಿರಂತರ ಪ್ರಯತ್ನಗಳ ಬಗ್ಗೆ ಎರಡು ಮಾತಿಲ್ಲ. ತಮ್ಮಲ್ಲಿರುವ ಹಲವಾರು ಗುಣದೋಷಗಳನ್ನ ಪಕ್ಕಕ್ಕಿಟ್ಟು ರಾಜಕೀಯವಾಗಿ ಬೆಳೆಯಲು, ನಾಯಕತ್ವ ತೋರಲು ಭಾರಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ವಿಪರ್ಯಾಸ ಏನು ಅಂದ್ರೆ, ಸೋಲೆ ಎಂಬ ಭೂತ ಅವರನ್ನ ಬೆಂಬಿಡದೆ ಕಾಡ್ತಾನೆ ಇದೆ. ಅವರ ರಾಜಕೀಯ ತಂತ್ರಗಾರಿಕೆಗಳು ಕೈಗೂಡುತ್ತಿಲ್ಲ. ಮಾತುಗಳು ಎಲ್ಲೆಲ್ಲೋ ಓಡುತ್ತಿವೆ. ಹಲವಾರು ನುಡಿಗಳು ಅಪಹಾಸ್ಯಕ್ಕೆ ಒಂದು ಕಾರಣ ಆಗ್ತಾ ಇದೆ. ತಳೆಯುವಂತಹ ನಿರ್ಧಾರಗಳು ಬುಡಮೇಲಾಗ್ತಿದೆ. ಈ ಒಂದು ಪರಿಣಾಮವಾಗಿ ಚುನಾವಣೆಗಳಲ್ಲಿ ಹೀನಾಯವಾಗಿ ಅವರು ಸೋಲ್ತಾ ಇದ್ದಾರೆ. 2014ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದಂಥ ಕಾಂಗ್ರೆಸ್ 2017ರಲ್ಲಿ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಒಂದು ಮುಖಭಂಗವನ್ನ ಅನುಭವಿಸಿದೆ. ಈ ಸಂದರ್ಭದಲ್ಲಿ ಸಹಜವಾಗಿ ರಾಹುಲ್ ಗಾಂಧಿಯವರ ನಾಯಕತ್ವದ ಬಗ್ಗೆ ಅಪಸ್ವರಗಳು ಹೇಳೋದು ಸಾಮಾನ್ಯ. ಲೋಕಸಭೆ ಚುನಾವಣೆ ಹತ್ತಿರದಲ್ಲಿಯೇ ಇರುವುದರಿಂದ ರಾಹುಲ್ ಗಾಂಧಿ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ನಾಯಕರು ಯಾರಿದ್ದಾರೆ ಎಂಬ ಮಾತು ಸಹಜವಾಗಿ ಉದ್ಭವವಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಆದ ಮುಖಭಂಗವೇ ಲೋಕಸಭೆ ಚುನಾವಣೆಯಲ್ಲೂ ಆದರೆ ಎಂಬ ಸಣ್ಣ ನಡುಕ ಅವರಿಗೆ ಆರಂಭವಾಗಿದೆ. ಏಕೆಂದ್ರೆ ನರೇಂದ್ರ ಮೋದಿ ಅವರು ಅಷ್ಟು ಪ್ರಭಾವಶಾಲಿಯಾಗಿ ಬೆಳೆಯುತ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ನ ಭವಿಷ್ಯ ಏನಾಗುತ್ತೆ ಅಂತ ಎಲ್ಲರಲ್ಲೂ ಒಂದು ಯೋಚನೆ ಆಗಿದೆ. ರಾಹುಲ್ ಗಾಂಧಿ ಅವರನ್ನ ಬಿಟ್ಟರೆ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರು ಇದ್ದಾರೆ, ಮತ್ತು ರಾಹುಲ್ ನೆರಳಿನಂತೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮತ್ತು ರಾಹುಲ್ ಗಾಂಧಿ ಅವರ ಸ್ನೇಹ ಬಳಗದಲ್ಲಿರುವಂಥ ಸಚಿನ್ ಪೈಲಟ್ ಇವರೆಲ್ಲ ಇದ್ದಾರೆ. ಆದರೂ ಇವರೆಲ್ಲ ಒಂದು ದೊಡ್ಡ ಹೆಸರನ್ನು ಮಾಡಿದಂಥ ನಾಯಕರಲ್ಲ. ಆದರೂ ನಾವು ನೋಡೋದಾದರೆ ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ರಾಹುಲ್ ಗಾಂಧಿಯವರನ್ನು ರಿಪ್ಲೇಸ್ ಮಾಡುವಂಥ ನಾಯಕರು ಯಾರೂ ಇಲ್ಲ ಅಂತ ನಮ್ಗನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಒಂದು ವಿಷಯದ ಬಗ್ಗೆ? ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.